ನೋಡ್ಕೊಂಡ್ ಬರೋಣ. 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬಹುದು. ಮನೆಯನ್ನ ಕಟ್ಟಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮ್ ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ಖಾಲಿ ಸೈಟ್ಗಳಲ್ಲಿ 5 ವರ್ಷದೊಳಗಾಗಿ ಮನೆ ಕಟ್ಕೋಬೇಕು. ಇಲ್ಲ ಅಂತಂದ್ರೆ ಅಂಥ ಸೈಟ್ಗಳನ್ನು ವಾಪಸ್ ಸರ್ಕಾರನೇ ವಶಪಡಿಸ್ಕೊಳ್ಳುತ್ತೆ. ಇಲ್ಲದಿದ್ದರೆ ದುಪ್ಪಟ್ಟು ತೆರಿಗೆ ವಿಧಿಸೋದಕ್ಕೂ ಕೂಡ ಸರ್ಕಾರ ಪ್ಲ್ಯಾನ್ ಮಾಡಿರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಿರುವಂಥ ಈ ಹೇಳಿಕೆ ಇದೀಗ ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದ ಚರ್ಚೆಗೆ ಗ್ರಾಸ ಆಗಿದೆ. ಹಾಗಿದ್ರೆ ಸರ್ಕಾರಕ್ಕೆ ಕೊಟ್ಟಿರುವಂಥ ಸೈಟನ್ನು ವಾಪಸ್ ಪಡೆಯೋದಕ್ಕೆ ಅಧಿಕಾರ ಇದೆಯಾ? ಇದು ಯಾವ ಕಾನೂನಿನಲ್ಲಿ ಬರುತ್ತೆ ಅನ್ನೋದರ ಸಂಪೂರ್ಣ ಡೀಟೇಲ್ಸ್ ಇವತ್ತಿನ ಈ ಸ್ಪೆಷಲ್ ಸ್ಟೋರಿಯಲ್ಲಿ ನೋಡ್ತಾ ಹೋಗೋಣ. ಸೈಟ್ಗಳು 5 ವರ್ಷ ಖಾಲಿ ಬಿಟ್ಟರೆ ವಾಪಸ್ ತೆಗೆದುಕೊಳ್ಳೋದು ಅಥವಾ ದುಪ್ಪಟ್ಟು ತೆರಿಗೆ ಅಂತ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಿದ್ರೆ ಏನಿದು CM ಡಿ.ಕೆ. ಶಿವಕುಮಾರ್ ಅವರ ಮಾತಿನ ಮರ್ಮ? ಕಾನೂನಿನಲ್ಲಿ ಈ ರೀತಿ ಮಾಡೋದಕ್ಕೆ ಅವಕಾಶ ಇದೆ ಅನ್ನೋದನ್ನು ಇವತ್ತಿನ ಸ್ಟೋರಿಯಲ್ಲಿ ನೋಡೋಣ. CM ಹೇಳಿರೋ ಹಾಗೆ ಎಲ್ಲ ಸೈಟ್ಗಳನ್ನು ವಾಪಸ್ ತೆಗೆದುಕೊಳ್ಳೋದಕ್ಕೆ ಅವಕಾಶ ಇಲ್ಲ. ಕೇವಲ BDA ಕರ್ನಾಟಕ ಹೌಸಿಂಗ್ ಬೋರ್ಡ್ನಿಂದ ಹಂಚಿಕೆಯಾದ ಸೈಟ್ಗಳನ್ನು ಮಾತ್ರ ವಾಪಸ್ ಪಡೆಯೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇದೆ. ಖಾಸಗಿ ನಿವೇಶನಗಳಿಂದ ದುಪ್ಪಟ್ಟು ತೆರಿಗೆ ವಸೂಲಿ ಮಾಡೋದಕ್ಕೆ ಮಾತ್ರ ಅವಕಾಶ ಇದೆ. ಕರ್ನಾಟಕ ಮುನ್ಸಿಪಲ್ ಕಾಯ್ದೆ 1976 ಅಡಿಯಲ್ಲಿ ಈ ರೀತಿಯಾಗಿರುವಂಥ ಕ್ರಮದ ಅಧಿಸೂಚನೆ ಇದೆ. ಈ ಕಾಯ್ದೆ ಪ್ರಕಾರ ಖಾಲಿ ನಿವೇಶನಕ್ಕೂ ತೆರಿಗೆ ಪಾವತಿ ಕಡ್ಡಾಯ. 2 ರಿಂದ 5 ವರ್ಷದವರೆಗೆ ನಿವೇಶನ ಖಾಲಿ ಬಿದ್ದಿದ್ರೆ ದುಪ್ಪಟ್ಟು ತೆರಿಗೆ ವಸೂಲಿ ಮಾಡಿಕೊಳ್ಳುವಂಥ ಅವಕಾಶ ಈ ಒಂದು ಕಾಯ್ದೆಯಡಿ ಸರ್ಕಾರಕ್ಕಿದೆ. ಇನ್ನು BDA ಹೌಸಿಂಗ್ ಬೋರ್ಡಿಂದ ಪಡೆಯುವಂಥ ನಿವೇಶನಗಳನ್ನು ವಾಪಸ್ ತೆಗೆದುಕೊಳ್ಳಬಹುದು ಅನ್ನುವಂಥ ಒಂದು ಅವಕಾಶ ಸರ್ಕಾರಕ್ಕಿದೆ. ಸರ್ಕಾರದ ಅಧೀನ ಸಂಸ್ಥೆಗಳಿಂದ ಪಡೆಯುವ ಸೈಟ್ಗಳಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಸೈಟ್ ಪಡೆದ 2 ರಿಂದ 5 ವರ್ಷದ ಒಳಗೆ ಮನೆ ನಿರ್ಮಾಣ ಮಾಡಬೇಕು ಅನ್ನೋದು ಕಾನೂನು. ಇಲ್ಲದಿದ್ದರೆ ಬೆಂಗಳೂರು ಅಭಿವೃದ್ಧಿ ಕಾಯ್ದೆ 1976 ನಿವೇಶನ ಹಂಚಿಕೆ ಕಾನೂನು 1984 ಅಡಿಯಲ್ಲಿ ಸರ್ಕಾರ ಅಂತಹ ಸೈಟ್ಗಳನ್ನು ವಾಪಸ್ ಪಡ್ಕೋಬಹುದು. ಕನಿಷ್ಠ 2 ವರ್ಷ, ಗರಿಷ್ಠ 5 ವರ್ಷ ಅವಧಿ ಮೀರದಂತೆ ಮನೆ ನಿರ್ಮಾಣ ಮಾಡಬೇಕು ಅನ್ನೋದು ಈ ಕಾಯ್ದೆ ಹೇಳುತ್ತೆ. ವಸತಿಗೆ ಬಿಟ್ಟು ವಾಣಿಜ್ಯ ಅಥವಾ ಇತರೆ ಮಾದರಿಗೆ ನಿವೇಶನ ಬಳಕೆ ಆಗೋದನ್ನು ತಡೆಯೋದಕ್ಕೆ ಈ ರೀತಿಯಾಗಿರುವಂಥ ಕಾನೂನನ್ನು ಜಾರಿಗೆ ತರಲಾಗಿದೆ. ಈ ಉದ್ದೇಶದಲ್ಲಿ ಹೇಳಿಕೆ ನೀಡಿರುವಂಥ CM ಡಿ.ಕೆ. ಶಿವಕುಮಾರ್ ಅವರು GBA ತೆರಿಗೆ ಪಾವತಿಯ ಮಾಹಿತಿ ಪ್ರಕಾರ ನಗರದಲ್ಲಿ ಒಟ್ಟು 2 ಲಕ್ಷಕ್ಕೂ ಅಧಿಕ ಖಾಲಿ ಸೈಟ್ಗಳಿವೆ. ಈ ಪೈಕಿ ಅಂದಾಜು 25,000 BDA ಮತ್ತು KHBಯಿಂದ ಹಂಚಿಕೆಯಾದ ಸೈಟ್ಗಳಿದೆ. ಈ ಎಲ್ಲ ಸೈಟ್ಗಳಿಗೂ ಕೂಡ ಇದು ಅನ್ವಯ ಆಗುತ್ತೆ. ಮುಖ್ಯವಾಗಿ ಖಾಸಗಿ ಸೈಟ್ಗಳಿಗೆ ವಾಪಸ್ಸನ್ನು ಪಡೆಯೋದಕ್ಕೆ ಸರ್ಕಾರಕ್ಕೆ ಅವಕಾಶ ಇಲ್ಲ. ಆದರೆ ಖಾಸಗಿ ಸೈಟ್ಗಳನ್ನು 5 ವರ್ಷದವರೆಗೆ ಖಾಲಿ ಬಿಟ್ಟಿದ್ರೆ ಅಂಥ ಸೈಟ್ಗಳಿಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ದುಪ್ಪಟ್ಟು ತೆರಿಗೆಯನ್ನು ವಿಧಿಸಬಹುದು. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಕರ್ನಾಟಕ ಹೌಸಿಂಗ್ ಬೋರ್ಡ್ ಮುಂತಾದ ಸರ್ಕಾರದ ಅಧೀನ ಸಂಸ್ಥೆಗಳಿಂದ ಸೈಟ್ಗಳು ಹಂಚಿಕೆಯಾಗಿದ್ದರೆ ಅಂಥ ಸೈಟ್ಗಳಲ್ಲಿ 5 ವರ್ಷದ ಒಳಗಾಗಿ ಮನೆ ನಿರ್ಮಾಣ ಮಾಡಿಲ್ಲ ಅಂತಂದರೆ ಅಂಥ ಸೈಟ್ಗಳನ್ನು ಸರ್ಕಾರ ವಾಪಸ್ ಪಡೆಯಬಹುದಾದಂತಹ ಒಂದು ಅವಕಾಶ ಕಾನೂನಿನಲ್ಲಿ ಸರ್ಕಾರಕ್ಕಿದೆ. ಆದರೆ ಇದು ಎಷ್ಟರ ಮಟ್ಟಿಗೆ ಸರ್ಕಾರ ಕಾರ್ಯರೂಪಕ್ಕೆ ತರೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. BDAದ ಸ್ಟ್ಯಾಂಡಿಂಗ್ ರೆಗ್ಯುಲೇಷನ್ ಏನಿದೆ ಅದರ ಆಧಾರದ ಮೇಲೆ ಅವರು ಹೇಳಿದರು. ಇದು ಮೋರ್ BDAಗೆ ಸಂಬಂಧಪಟ್ಟಿದ್ದು ಮಾತ್ರ ನಾವು ಐಡೆಂಟಿಫಿಕೇಷನ್ ಮಾಡಿ ಅವರಿಗೆ ಕಳಿಸಿಬಿಡ್ತೀವಿ. ಆನರಬಲ್ CM ಫೆಲ್ಟ್ ವೆರಿ ಸ್ಟ್ರಾಂಗ್ಲಿ ಕಿ ಈಗ ಎಲ್ಲ ಈ ಖಾಲಿ ಸೈಡ್ನಲ್ಲಿ ಸ್ವಲ್ಪ ಡಂಪಿಂಗ್ ಎಲ್ಲ ಆಗ್ತಾಯಿದೆ, ಸರಿಯಾಗಿ ಮೇಂಟೈನ್ ಆಗ್ತಾ ಇಲ್ಲ. ಸೊ ಅದರ ಬಗ್ಗೆ ಅವರು ಇದು ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದು ಫಾಲೋಅಪ್ ಮಾಡಲಿಕ್ಕಾಗ್ತದೆ. ಗೌರ್ಮೆಂಟು 5 ವರ್ಷಕ್ಕಿಂತ ಖಾಲಿ ಸೈಟ್ ಬಿಡಬಾರ್ದು. ಅವ್ರು ಬಡವರ ಇರ್ತಾರೆ, ಅದಕ್ಕೆ ಕೋಆಪ್ರೇಟ್ ಮಾಡ್ತಾರೆ ಗೌರ್ಮೆಂಟು. ಮನೆ ಕಟ್ಟಕ್ಕೆ ದುಡ್ಡು ಬೇಕು, ಯಾರು ಕೊಡ್ತಾರೆ? ಕೊಟ್ಟರೆ ತಾನೇ ಅವರು ಕಟ್ಟೋದಕ್ಕೆ ಈಸಿ ಆಗುತ್ತೆ. ಅದೇ ಕೊಡಲಿ ಅಂದರೆ ಮನೆಯಲ್ಲಿ ಕಟ್ತಾರೆ. ಏನಾಗಿದೆ ಅಂದರೆ ಈಗ 1-2 ಇದು ಪಾಪ ಪ್ರಾಬ್ಲಮ್ ಇದೆ. ಮನೆ ಬಡವ ಬಗ್ರು ನಡೀತದೆ. ಈಗ ಅದನ್ನೇ 20-30 ಸೈಟ್ ಇಟ್ಕೊಂಡಿರೋ ಏನು ಮಾಡ್ತಾರೆ? ಇದೇ ಗೌರ್ಮೆಂಟ್ ಮಾಡಿದ್ದಾರೆ. ತುಂಬ ಪ್ರಾಬ್ಲಮ್ ಇದೆ. ಯಾರಿರುತ್ತೋ ಯಾರು ಗೊತ್ತೋ? ಆಶ್ವಾಸನೆ ಕೊಡ್ತಾರೆ, ಯಾವುದು ಇದಾಗಲ್ಲ. ಎಲ್ಲ ಬರೀ ಇದು ಆಶ್ವಾಸನೆ ಕೊಡ್ತಾರೆ, ಯಾವುದು ಬಗೆಹರೇ ಇಲ್ಲ ಸಮಸ್ಯೆಗಳು. ಈಗ ಫುಟ್ಪಾತ್ ಅಂದ್ರೆ ಒಂದೊಂದು ಕಡೆ ತೆಗಿತಾವ್ರೆ, ಒಂದೊಂದು ಕಡೆ ತೆಗಿತಿಲ್ಲ. ಈಗ ಸೈಟ್ಗಳ್ದು ವಿಷಯನ ಹಂಗೆ ಆಗೋದು. ಈಗ ಒಂದು ಸರಿ ಕಿರಿಕ್ ಮಾಡಿಬಿಟ್ರೆ ಬಿಟ್ಬಿಡ್ತಾರೆ, ಮತ್ತು ಆಮೇಲೆ ತಿರ್ಗಾ ಮತ್ತೆ ಸ್ಟಾರ್ಟ್ ಮಾಡ್ಕೊತಾರೆ. ಇದು ತಪ್ಪು ಸರ್. ಇದು ಯಾವ ಊರು ನ್ಯಾಯ? ಇದು ಅವಾಗಿಂದ ನಾವು ಇಟ್ಕೊಂಡು ಬಂದಿರ್ತೀವಿ. ಕಟ್ಟಕ್ಕೆ ನಮ್ಮ ಹತ್ರ ಅಮೌಂಟ್ ಇಲ್ಲ. ಇವಾಗ ಯಾವುದಾದ್ರು ಅವರು ಸ್ಕೀಮ್ ಕೊಟ್ಟಿರ್ತಾರೆ, ನೀವು ಕಟ್ಕೊಳ್ಳಿ ದುಡ್ಡು ಕೊಡ್ತೀವಿ ಅಂತ ಕಾಲು ಭಾಗ ಕೊಡ್ತಾರೆ, ಫುಲ್ ಕೊಡೋದಿಲ್ಲ.
ಸೊ ಅದರಿಂದ ಅದು ನನ್ನ ಪೈಕಿ ತಪ್ಪು ಅನಿಸುತ್ತೆ. ಅದು ನನಗಿಷ್ಟ ಇಲ್ಲ ಸರ್. ಅದು ಸೈಟು ಇವಾಗ ಕಷ್ಟಪಟ್ಟು ಸೈಟ್ ತೊಗೊತೀವಿ, ಕೂಡಿಟ್ಟು ಅಲ್ಲಿ ಇಲ್ಲಿ ಏನೋ ಒಂದು ಸ್ವಲ್ಪ ಮಾಡಿ ತೊಗೊತೀವಿ. ಈಗ ಮನೆ ಕಟ್ಟೋದಕ್ಕೆ ದುಡ್ಡು ಬೇಕು ಅಂತಂದರೆ ಇವ್ರು ದುಡ್ಡು ಕೊಡ್ತಾರೆ ಗೌರ್ಮೆಂಟವರು. ಹಾಂ, ತಪ್ಪಲ್ವ ಇದು? ಈಗ ನನ್ನ ಹತ್ರ ಇದೆ, ಇನ್ವೆಸ್ಟ್ಮೆಂಟ್ ಮಾಡೋರು ಅಂಥವ್ರು ಯಾರು ರಿಯಲ್ ಎಸ್ಟೇಟ್ ಇದೆ ಅವ್ರದೇ. ಈಗ ಆಗಿರೋ ಮಿನಿಸ್ಟ್ರುಗಳು ಅಂಥವ್ರ ಹತ್ರ ರಿಯಲ್ ಎಸ್ಟೇಟ್ ಬೇಕಾದಷ್ಟಿದೆ. ಫಸ್ಟ್ ಅವ್ರನ್ನ ಉಗಿದು ತೆಗಿಬೇಕು. ಅವ್ರ ಹತ್ರ ಫಸ್ಟ್ ಅವ್ರ ಸೈಟ್ಗಳೆಲ್ಲ ತೆಗಿಲಿ. BDA ಅಥವಾ ಹೌಸಿಂಗ್ ಬೋರ್ಡ್ನಿಂದ ಕೊಡುವಂತಹ ಸೈಟ್ಗಳನ್ನು ವಾಪಸ್ ಪಡೆದುಕೊಂಡ್ರೆ ಖಾಸಗಿ ಸೈಟ್ಗಳ ಮೇಲೆ ದುಪ್ಪಟ್ಟು ತೆರಿಗೆ ವಿಧಿಸೋದಕ್ಕೆ ಈ ಕಾನೂನಿನಲ್ಲಿ ಸರ್ಕಾರಕ್ಕೆ ಅವಕಾಶ ಇದೆ. ಹಾಗಿದ್ರೆ ಖಾಸಗಿ ಸೈಟ್ನ ಮಾಲೀಕರ ಮಾತೇನು ಈ ವಿಚಾರದ ಬಗ್ಗೆ ಅನ್ನೋದನ್ನು ಶರಣು ಹಂಪಿ ಎಕ್ಸ್ಪ್ಲೈನ್ ಮಾಡ್ತಾರೆ, ಕೇಳೋಣ. 5 ವರ್ಷದೊಳಗಡೆ ನಿಮ್ಮ ಸೈಟಲ್ಲಿ ಮನೆ ಕಟ್ಟಿಸಿ, ಇಲ್ವೇ ದುಪ್ಪಟ್ಟು ತೆರಿಗೆ ಕಟ್ಟಲು ಮುಂದಾಗಿ. ಈ ರೀತಿ CM DK ಶಿವಕುಮಾರ್ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಈ ಕುರಿತು ಬಡ ಸೈಟ್ ಮಾಲೀಕರು ಏನು ಹೇಳ್ತಾರೆ, ಅದರಲ್ಲೂ ಕೂಡ 5 ವರ್ಷದ ಒಳಗಡೆ ಸೈಟ್ ಖರೀದಿ ಮಾಡಲಿಕ್ಕೆ ಸಾಕಷ್ಟು ರೀತಿಯಾದಂಥ ಲೋನನ್ನು ಮಾಡಿರ್ತಾರೆ. ಅಂಥವ್ರು 5 ವರ್ಷದ ಒಳಗಡೆ ಮನೆ ಕಟ್ಟಲಿಕ್ಕಾಗತ್ತಾ? ಈ ಕುರಿತು ಅವರ ಅಭಿಪ್ರಾಯ ಏನು ನೋಡೋಣ ಬನ್ನಿ. ಮನೆ ನಿರ್ಮಾಣ ಕುರಿತು CM DK ಶಿವಕುಮಾರ್ ನೀಡಿದಂಥ ಸೂಚನೆ ಸಾಕಷ್ಟು ಜನರಿಗೆ, ಅದರಲ್ಲೂ ಕೂಡ ಬಡವರಿಗೆ ಇದು ಬಹಳನೇ ಕಷ್ಟ ಆಗ್ತದೆ. ಯಾಕಂದರೆ 5 ವರ್ಷದವರೆಗೂ ಯಾವುದೇ ರೀತಿಯಾದಂಥ ತೊಂದರೆ ಕೊಡೋದಿಲ್ಲ, ಆದರೆ 5 ವರ್ಷದ ನಂತರ ಡಬಲ್ ಟ್ಯಾಕ್ಸ್ ಕಟ್ಟಬೇಕು ಅನ್ನೋದು. ಈಗಾಗಲೇ ಸಾಕಷ್ಟು ದುಬಾರಿ ದುನಿಯಾದಲ್ಲಿರುವಂಥ ಜನರಿಗೆ, ಅದರಲ್ಲೂ ಕೂಡ ಸೈಟ್ ಮಾಲೀಕರಿಗೆ ಒಂದೇ ಒಂದು ಸರಿ ಜೀವನದಲ್ಲಿ ಒಳ್ಳೆ ಮನೆಯನ್ನು ಕಟ್ಸೋಣ, ಒಂದು ಸೂರಾಗಲಿ ಅಂಥೇಳಿ ಭಾಳಷ್ಟು ರೀತಿಯಾದಂಥ ಯೋಚನೆ ಮಾಡ್ತಿರ್ತಾರೆ. 5 ವರ್ಷ ನಿಮಗೆ ಸೈಟ್ ಮನೆ ಕಟ್ಸೋದಲ್ಲ, 5 ವರ್ಷ ಆ ಸೈಟ್ ಖರೀದಿ ಮಾಡಿರ್ತಾರಲ್ಲ ಅದರ ಸಾಲವನ್ನು ತೀರ್ಸೋಕ್ಕೆ ಆಗೋದಿಲ್ಲ ಸರ್. ಆ ರೀತಿಯಾದಂಥ ಪರಿಸ್ಥಿತಿ ಇದೆ. ಹೀಗಾದಾಗ ನಾವು 5 ವರ್ಷದ ನಂತರ ನಾವು ಮನೆ ಕಟ್ಟಿಸ್ಬೇಕು ಅನ್ನೋದು ನಿಜವಾಗ್ಲೂ ಕೂಡ ಕಷ್ಟ ಆಗುತ್ತೆ. ಪ್ರತಿ ವರ್ಷವೂ ಕೂಡ ನಾವು ದುಪ್ಪಟ್ಟು ಬೆಲೆಯಲ್ಲಿ ತೆರಿಗೆನ ಕಟ್ಟಬೇಕಾ? ಇದು ನಿಜವಾಗ್ಲೂ ಕೂಡ ಇದು ಸಹಜವಾಗಿ ಇಲ್ಲ. ಈ ರೀತಿಯಾದಂಥ ನಿಯಮ ಏನು ಮಾಡ್ತಾ ಇದ್ದಾರೆ, ಇದನ್ನು ದಯಮಾಡಿ ಬಡವರಿಗೆ, ಯಾರು ಕೂಡ ಫೈನಾನ್ಷಿಯಲಿ ಆರ್ಥಿಕವಾಗಿ ಭಾಳ ಸಂಕಷ್ಟದಲ್ಲಿರ್ತಾರೆ, ಅವ್ರಿಗೆ ನೀವು ಒಂದಷ್ಟು ರಿಲ್ಯಾಕ್ಸೇಷನ್ನ ಕೊಡಬೇಕು ಅಂತೇಳಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಏನಿಲ್ಲ ಸರ್, ಈಗ ನೋಡಿ, ಯಾರೋ ಬೇನಾಮಿಗಳು ಎಷ್ಟೋ ಜನಗಳು ಸೈಟ್ಗಳು ತಗೊತಾರೆ, ಕಟ್ಟಿದ್ರೆ ಬಿಡ್ತಾರೆ, ಇನ್ನೊಬ್ಬ ಪ್ರವೇಶ ಮಾಡ್ತಾನೆ, ಪೊಲೀಸ್ ಕಂಪ್ಲೇಂಟು, ಕೋರ್ಟ್ ಕಚೇರಿಗಳು ಅಳಿಬೇಕು. ನಿಮ್ಮ ವಸ್ತು ನಿಮ್ಮ ಜಾಗ ನೀವು ಭದ್ರ ಮಾಡ್ಕೋ ಅನ್ನೋದ್ರಲ್ಲಿ ತಪ್ಪೇನು ಸರ್? ಸರ್, ಈಗ ನಾನು ಮೈಸೂರಲ್ಲಿ ಮೂಡಾಗ ಅಪ್ಲಿಕೇಶನ್ ಹಾಕಿ 8 ವರ್ಷ ಆಯಿತು. ಅಪ್ಲಿಕೇಶನ್ ಹಾಕಿ ಇನ್ನೂ ಅಲರ್ಟ್ ಆಗಿಲ್ಲ. ಸೈಟ್ ಬರೋದೇ ಅಷ್ಟು ವರ್ಷ ಆಗುತ್ತೆ. ಅದಕ್ಕೆ ಇಷ್ಟಿಷ್ಟು ಕಂತಲ್ಲಿ ಕಟ್ಟಿ ಅಂತಂತಾರೆ. ಆ ಕಂತನ್ನ ಅಡ್ಜಸ್ಟ್ ಮಾಡಿ ಕಟ್ಟೋದೇ ಒಂದು ದೊಡ್ಡ ಸಾಧನೆ ಆಗಿರುತ್ತೆ. ಅಂಥದ್ರಲ್ಲಿ ಇವ್ರು 5 ವರ್ಷಕ್ಕೆ ಇವ್ರು ಕೊಡೋಕೆ 20 ವರ್ಷದ ಹತ್ರ ಸೈಟ್ನ 5 ವರ್ಷದಲ್ಲಿ ಮನೆ ಕಟ್ಬಿಡಿ, ಇಲ್ಲ ವಾಪಸ್ ಕಿತ್ಕತ್ತೀವಿ ಅಂದರೆ ಕೊಡೋಕೆ 20 ವರ್ಷ ಬೇಕಂತೆ. 5 ವರ್ಷದಲ್ಲಿ ಮನೆ ಕಟ್ಟಿ ಅಂದರೆ ವಾಪಸ್ ಆಗ್ತೀನಿ ಅಂದರೆ ಇದು ಯಾವ ನ್ಯಾಯ ಸರ್? ಮನೆ ಎಲ್ಲಿ ಸರ್ 5 ವರ್ಷದಲ್ಲಿ ನಾವು ಕಟ್ಟಕ್ಕಾಗತ್ತೆ? ಇನ್ನು ಅತ್ಲಾಗ ನಾವು ಇನ್ನು 10 ವರ್ಷ ನಾವು ಅದಕ್ಕೆ ಸಫರ್ ಪಡಲೇಬೇಕು. ಈಗ ಒಂದು ಬ್ಯಾಂಕ್ ಲೋನ್ ಹಾಕ್ಸ್ಕೊಳ್ತೀವಿ ಅಂತಂದ್ರೂ ಬ್ಯಾಂಕ್ ಅವ್ರು ಹಾಕೋದೇ 8-10 ವರ್ಷ. ನಮಗೆ ಕಮ್ಮಿ ವರ್ಷಕ್ಕೆ ಹಾಕ್ಕೊಡಿ ಲೋನು ಅಂತಂದ್ರೆ ನಮ್ಗೆ EMI 1 ಲಕ್ಷಗಟ್ಟಲೆ ಬರುತ್ತೆ. ನಾವು ಅಷ್ಟು ಸಂಪಾದನೆ ಮಾಡಿ ಕಟ್ಟೋದಿಲ್ಲಿಂದ. ಹಾಗಾಗಿ ಸಾಮಾನ್ಯ ಜನರಿಗೆ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆಲ್ಲ ಕಷ್ಟ ಆಗುತ್ತೆ ಸರ್ ಈ ಥರ ಮಾಡಿದ್ರೆ. ಡಬಲ್ ಟ್ಯಾಕ್ಸ್. ಸರ್ಕಾರಿ ಸಂಸ್ಥೆಗಳಿಂದ ಸೈಟ್ ಖರೀದಿ ಮಾಡಿದವರ ಅಭಿಪ್ರಾಯ ಏನು? ಈ ಕುರಿತಾದಂಥ ರಿಪೋರ್ಟ್ ಪ್ರಗತಿ ಕಡೆಯಿಂದ. BDA ಮತ್ತು KHB ಇಂದ ಸೈಟ್ ಪಡೆದುಕೊಂಡವರಿಗೂ ಕೂಡ ಕೆಲವೊಂದು ನಿಬಂಧನೆಗಳಿದ್ದರೂ ಕೂಡ ಇದುವರೆಗೂ ಮನೆಯನ್ನ ಕಟ್ಟಿಲ್ಲ ಅನ್ನುವಂತಹ ಕಾರಣಕ್ಕೆ ಸೈಟ್ ಅನ್ನ ವಾಪಸ್ ತೆಗೆದುಕೊಂಡಂತಹ ಉದಾಹರಣೆ ಇಲ್ಲ. ಒಂದ್ ವೇಳೆ ಈ ರೀತಿಯಾದಂತಹ ನಿಯಮವನ್ನ ಹೇರಿದ್ರೆ ನಾವು ನ್ಯಾಯಾಲಯಕ್ಕೆ ಹೋಗಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ಮಾಲೀಕರು ಕೊಟ್ಟಿದ್ದಾರೆ. BDA ಸಹಿತ ವಿವಿಧ ಸಹಕಾರ ಸೊಸೈಟಿಗಳ ಮೂಲಕ ಸೈಟ್ ಅನ್ನು ಪಡೆದಂತಹ ನಾಗರಿಕರು ತಮ್ಮ ನಿವೇಶನಗಳಲ್ಲಿ 5 ವರ್ಷದೊಳಗೆ ಮನೆಯನ್ನ ನಿರ್ಮಿಸದಿದ್ದಲ್ಲಿ ಅಂತಹ ಸೈಟ್ ಅನ್ನ ಹಿಂಪಡೆಯಲಾಗುವುದು ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಘೋಷಿಸಿದ್ದಾರೆ. ಸರ್ಕಾರದ ಅಧೀನ ಸಂಸ್ಥೆಗಳಿಂದ ಪಡೆಯುವ ಸೈಟ್ಗಳಿಗೆ ಈ ನಿಯಮ ಅನ್ವಯ ಆಗುತ್ತದೆ. ಆದರೆ ಇದುವರೆಗೂ ಈ ನಿಯಮವನ್ನ ಅನುಷ್ಠಾನಕ್ಕೆ ಮಾಡಿರಲಿಲ್ಲ. ಕಸದ ಕೊಂಪೆಯಾಗಿ ಕನಿಷ್ಠ ಕಾಂಪೌಂಡ್ ಕೂಡ ಕಾಣದ ಅನೇಕ ಸೈಟ್ಗಳಿದ್ದು ಸ್ಥಳೀಯ ಜನರಿಗೆ ಸಮಸ್ಯೆ ಆಗಬಾರದು ಅನ್ನೋ ಲೆಕ್ಕಾಚಾರದಲ್ಲಿ CM ಸೈಟ್ ವಾಪಸ್ ಬಗ್ಗೆ ಘೋಷಿಸಿದ್ದಾರೆ. ಈ ವಿಚಾರದ ಬಗ್ಗೆ ಸದ್ಯ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತ ಆಗ್ತಾ ಇದೆ.
ಕೆಲವರು ಸಿಎಂ ಹೇಳಿರೋದು ಸರಿಯಾಗಿದೆ ಅಂತ ಹೇಳ್ತಾ ಇದ್ರೆ ಬಿಡಿಎ ಮತ್ತು ಕೆಎಚ್ಬಿ ಅಂತಹ ಸರ್ಕಾರದ ಸಂಸ್ಥೆಗಳಿಂದ ಸೈಟ್ ಅನ್ನು ಪಡೆದಂತಹ ಮಾಲೀಕರು ಮಾತ್ರ ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಒಂದು ಸತಿ ಒಂದು ಸೈಟ್ನ ಅಬ್ಸಲ್ಯೂಟ್ ಸೇಲ್ ಡೀಡ್ ಅಂತ ಮಾಡಿದ ಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ಹಿಂಪಡೆಯಲಿಕ್ಕೆ ಕಾನೂನಲ್ಲಿ ಅವಕಾಶ ಇದೆ. CITB ಹಿಂದೆ ಇತ್ತು, ಅದು BDA ಆಯಿತು, ಮತ್ತು KHB ಇವರು ಅಲಾಟ್ ಮಾಡಿದ ಸೈಟುಗಳನ್ನು ನೀವು ನಿಗದಿತ ಅವಧಿಯೊಳಗೆ ಮನೆ ಕಟ್ಟಿಲ್ಲ ಅಂತ ಹೇಳಿ ಒಂದೇ ಒಂದು ಸೈಟನ್ನು ಕೂಡ ಮುಟ್ಟುಗೋಲು ಹಾಕಿರ್ತಕ್ಕಂಥದ್ದು ಅಥವಾ ವಾಪಸ್ ಪಡೆದಿರ್ತಕ್ಕಂತಹ ಒಂದೇ ಒಂದು ಕೂಡ ಇತಿಹಾಸ ಇಲ್ಲ. ಲೀಗಲಿ ಅದು ಇಟ್ಸ್ ನಾಟ್ ವಯಬಲ್. ಲೀಗಲಿ ಅದನ್ನು ಇದು ಮಾಡೋಕ್ಕಲ್ಲ. ಯಾಕಂದರೆ ಎನಿಬಡಿ ಕ್ಯಾನ್ ಚಾಲೆಂಜ್ ಇಟ್. ಸರ್ಕಾರದ ಹಣ ವ್ಯವಸಾಯ ಮಾಡಿ ಖರ್ಚು ಮಾಡಿ ಒಂದು ಡೆವಲಪ್ ಮಾಡಿರ್ತಾರೆ ಸೈಟ್ಗಳನ್ನ. ಅದಾದಷ್ಟು ಬೇಗ ಹಂಚಿಕೆ ಮಾಡಿ ಅವರಿಂದ ಹಣ ವಸೂಲಿ ಮಾಡೋದು ಪ್ರಾವಿಷನ್ ಇರೋದು ಆ ರೀತಿ ಹೇಳ್ತಾರೆ. ಬಟ್ ಅದು ಆಮೇಲೆ ಹಾಗೆ ಎಕ್ಸ್ಟೆಂಡ್ ಆಗುತ್ತೆ. ಬೇರೆಯವ್ರಿಗೆ ಅದು ಟ್ರಬಲ್ ಕೊಟ್ಟರೆ ಮಸ್ಕಿಟೋಸ್ ಬರೋದು, ನಾಯಿಗೆ ಬರೋದು ಎಲ್ಲ ಡಂಪ್ ಮಾಡ್ತಾರೆ ಕಸ ಎಲ್ಲ. ಆ ಥರ ಇದ್ದರೆ ನೋಡ್ಕೊಂಡು ಎವ್ರಿ ವೀಕ್ ಕ್ಲೀನ್ ಆಗಿರಬೇಕು ಅಂತ ಥರ ಮಾಡ್ಕೋಬೇಕು. ಬೆಂಗಳೂರಲ್ಲಿ ಅಕ್ಕಪಕ್ಕ ಸೈಟ್ ಖಾಲಿ ಇರುತ್ತೆ, ಆದರೆ ಅದನ್ನು ಕ್ಲೀನ್ ಮಾಡಿಸಲ್ಲ, ಮತ್ತು ಹಾಗೆ ಅದನ್ನು ಬಿಟ್ಬಿಡ್ತಾರೆ. ಪಕ್ಕದವ್ರು ಕ್ಲೀನ್ ಮಾಡಿಸ್ಬೇಕು, ಅದಕ್ಕೆಲ್ಲ ಅವರು ಖರ್ಚು ಮಾಡಬೇಕಾಗುತ್ತೆ. ಬಂದು ಅದನ್ನು ವಿಚಾರಿಸೋದು ಇಲ್ಲ. ಒಳ್ಳೆ ಆಲೋಚನೆ ಮಾಡಿದ್ದಾರೆ. ಇರೋರು ಕಟ್ಕೊಳ್ತಾರೆ, ದುಡ್ಡು ಇಲ್ದಿರೋರು ಏನು ಮಾಡೋಕ್ಕಾಗಲ್ಲ. ಅವ್ರು ಫೈಡ್ ಔಟ್ ಮಾಡ್ಬೋದು ಅಷ್ಟೇ. ಅವ್ರೇನು ಮಾಡ್ತಾ ಗೊತ್ತಿಲ್ಲ. ಏನು ಕಾನೂನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾವ ಬಡವರೂ ಉದ್ಧಾರ ಆಗ್ತಾ ಇಲ್ಲ. ಸಣ್ಣ ಪುಟ್ಟ ಸೈಟ್ಗಳಿರ್ತವೆ, ಅದು ಸ್ವಚ್ಛ ಮಾಡಿ ಅಂದರೆ ಅರ್ಥ ಇದೆ, ಕ್ಲೀನ್ ಮಾಡಿಸಿ ಅಂತ ಅರ್ಥ ಇದೆ. ಸ್ವಾಧೀನ ಮಾಡ್ಕೋತೀವಿ ಅಂದರೆ ಏನು ಅರ್ಥ ಇದೆ? ಯಾವ ರೀತಿ ಸಾಮ್ರಾಜ್ಯ ನಡೀತಾ ಇದೆ ಇಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನಗರದಲ್ಲಿ ಅಂದಾಜು ಎಷ್ಟು ಖಾಲಿ ಸೈಟ್ಗಳಿವೆ? ಇದರಿಂದ ಈ ನಿಯಮದಿಂದ ಯಾವ ರೀತಿಯಾದಂತಹ ಪರಿಣಾಮ ರಿಯಲ್ ಎಸ್ಟೇಟ್ ಮಾಲೀಕರ ಮೇಲೆ ಬೀಳುತ್ತೆ? ಇದನ್ನ ಗಂಗಾಧರ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ, ಕೇಳಿ. ರಾಜಧಾನಿ ಬೆಂಗಳೂರಿನಲ್ಲಿ ಖಾಲಿ ಸೈಟ್ಗಳಲ್ಲಿರುವಂತಹ ಗಿಡಗಂಟೆಗಳು ಮತ್ತು ಕಸವನ್ನು ಕ್ಲೀನ್ ಮಾಡಬೇಕು ಅಂತೇಳಿ ಜಿಬಿಎ ಹೇಳಿತ್ತು. ಆದ್ರೀಗ ಅದೇ ಖಾಲಿ ಸೈಟ್ಗಳಲ್ಲಿ 5 ವರ್ಷದ ಒಳಗಾಗಿ ಮನೆಗಳನ್ನ ನಿರ್ಮಾಣ ಮಾಡಬೇಕು ಅಂತ ಕೂಡ ಮಾತು ಕೇಳಿ ಬರ್ತಾ ಇದೆ. ಜೊತೆಗೆ ಜಿಬಿಎ ಆ ಬಗ್ಗೆ ಗಂಭೀರವಾದಂಥ ಚಿಂತನೆಯನ್ನು ನಡೆಸಿದೆ. ಒಂದು ವೇಳೆ ನಿರ್ಮಾಣ ಮಾಡದಿದ್ದಲ್ಲಿ ಡಬಲ್ ತೆರಿಗೆ ಹಾಕೋದ್ರ ಬಗ್ಗೆ ಕೂಡ ಎಚ್ಚರಿಕೆಯನ್ನು ಕೊಡಲಾಗ್ತಾ ಇದೆ. ಆದರೆ ಬೆಂಗಳೂರಿನಲ್ಲಿ ಎಷ್ಟು ಖಾಲಿ ಸೈಟ್ಗಳಿವೆ, ಜೊತೆಗೆ ಈ ಮೂಲಕವಾಗಿ ರಿಯಲ್ ಎಸ್ಟೇಟ್ ಅವ್ರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ ನೋಡಿ. ರಾಜಧಾನಿ ಬೆಂಗಳೂರು ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರವಾಗಿದೆ. ನಗರದ ವ್ಯಾಪ್ತಿ ಗ್ರಾಮಾಂತರ ಪ್ರದೇಶಕ್ಕೂ ಹೋಗ್ತಿದೆ. ಹೀಗಿರುವಾಗ ಜಮೀನು, ಸೈಟು, ಮನೆ, ಅಪಾರ್ಟ್ಮೆಂಟ್ ಹೀಗೆ ಅದರ ಬೆಲೆ ದಿನದಿಂದ ದಿನಕ್ಕೆ ಗಗನಕ್ಕೇರ್ತಿದೆ. ಈ ನಡುವೆ ಬೆಂಗಳೂರಿನಲ್ಲಿ ಒಂದು ಸೈಟ್ ತೆಗೆದು ಮನೆ ಕಟ್ಟಬೇಕು ಅನ್ನೋದು ಮಧ್ಯಮ ಹಾಗೂ ಬಡವರ್ಗದವರ ಕನಸು. ಎಷ್ಟೋ ಸಾಲ ಮಾಡಿ ಕೂಡಿಟ್ಟ ಹಣ ಹಾಕಿ ಒಂದು ಸೈಟ್ ಖರೀದಿ ಮಾಡಿರ್ತಾರೆ. ಆದ್ರೀಗ ಆ ಸೈಟ್ನಲ್ಲಿ 5 ವರ್ಷದ ಒಳಗಾಗಿ ಮನೆ ಕಟ್ಟಬೇಕು ಅಂದರೆ ಅವರಿಗೆ ಅದು ಸಾಹಸವೇ. ಹೀಗೆ ಬೆಂಗಳೂರಿನಲ್ಲಿ ಬರೋಬ್ಬರಿ 2 ಲಕ್ಷಕ್ಕೂ ಅಧಿಕ ಖಾಲಿ ಸೈಟ್ಗಳಿವೆ. ಅದರಲ್ಲೂ KHB ಹಾಗೂ BDA ಸೈಟ್ಗಳು 25,000ಕ್ಕೂ ಹೆಚ್ಚಿವೆ ಅಂತ ಹೇಳಲಾಗ್ತಾ ಇದೆ. ಈ ಸೈಟ್ಗಳ ಮೇಲೆ ಸರ್ಕಾರ ಕ್ರಮ ಓಕೆ, ಆದರೆ ಖಾಸಗಿ ಸೈಟ್ಗಳ ಮೇಲೆ ಯಾಕೆ ಅನ್ನೋದೇ ಪ್ರಶ್ನೆಯಾಗಿದೆ. ಇನ್ನು ಈ ರೀತಿ ಡಬಲ್ ಟ್ಯಾಕ್ಸ್ ಅನ್ನು ಹಾಕಿ ಕಾರ್ಯರೂಪಕ್ಕೆ ತಂದರೆ ಅದು ರಿಯಲ್ ಎಸ್ಟೇಟ್ ವ್ಯವಹಾರದ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರುತ್ತೆ. ಹೀಗಾಗಿ ಸರ್ಕಾರ ಇದರ ಒಂದು ನಿರ್ಣಯ ಏನಿದೆ ಅದರ ಬಗ್ಗೆ ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡು ನಂತರ ಚರ್ಚೆ ಮಾಡಿ ಆನಂತರ ಕಾರ್ಯರೂಪಕ್ಕೆ ತಂದರೆ ಒಳ್ಳೆಯದು ಅನ್ನೋದು ರಿಯಲ್ ಎಸ್ಟೇಟ್ ಏಜೆನ್ಸಿಗಳ ಮಾತಾಗಿದೆ. ಈಗಿನ ಸರ್ಕಾರ ಬಂದು ಈ ಒಂದು ನಿರ್ಧಾರ ಬಂದು ಭಾಳಷ್ಟು ಪರಿಣಾಮ ಬೀಳ್ತಾ ಇದೆ. ಈಗ ಆಗಲೇ ಬಂದು ನೋಡ್ರಿ, ಈಗ ಕಷ್ಟ ಇಲ್ಲೆಲ್ಲ ಬಂದ್ಬಿಟ್ಟು ಸಣ್ಣ ಪುಟ್ಟ ಜಮೀನುಗಳು ತಗೊಂಡು ಸಣ್ಣ ಪುಟ್ಟ ಸೈಟ್ಗಳು ತಗೊಂಡೆಲ್ಲ ಬಡವರೇ, ತೀರಾ ಬಡವರೇ. ಅವ್ರು ಏನಪ್ಪ ಅಂದರೆ ಬಂದು ಬ್ಯಾಂಕಿಂದ ಬಂದು ಸಾಲ ತೊಗೊಂಡು ಫೈನಾನ್ಸ್ ತೊಗೊಂಡು ಅವರು ಸೈಟ್ಗಳು ತಗೊಳ್ಳೋದು. ಆ ಸಾಲ ತೀರ್ಸೋಕ್ಕಂತೇನೆ ಬಡ್ಡಿ ಸಮೇತ ಸೇರಿ ಬಂದುಬಿಟ್ಟು ಕನಿಷ್ಠ ಪಕ್ಷ ಬಂದು 5 ರಿಂದ 10 ವರ್ಷಗಳು ಸಮಯ ಬೇಕಾಗ್ತದೆ. ಅದಕ್ಕೆ ಅಸಾಧ್ಯ ಇರೋದ್ರಿಂದ ದಯವಿಟ್ಟು ಈ ಒಂದು ನಿರ್ಧಾರ ಬಂದು ಕೂಡಲೇ ಕೈ ಬಿಡಬೇಕಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ಒತ್ತಾಯ ಮಾಡ್ತಾ ಇದ್ದೀವಿ ಸರ್. 5 ವರ್ಷದೊಳಗಡೆ ನಾವು ಕಟ್ಟಬೇಕಂದ್ರೆ ಅವ್ನು ಎಲ್ಲಿಂದ ಹೋಗ್ಲಿ, ಯಾರ ಹತ್ರ ಹೋಗ್ಲಿ, ಯಾರು ಸಾಲ ಕೊಡ್ತಾರೆ? ಸಾಲ ಕೊಟ್ಟರೆ 5 ವರ್ಷ ತೀರಿಸ್ಬೇಕು, 10 ವರ್ಷ ಆಗುತ್ತೆ. ಬಟ್ ಬಡವರಿಗೆ ಏನು ಸೌಲಭ್ಯ ಕೊಡಬೇಕು ಅವರು? ಸರ್ಕಾರ ನಿರ್ಧಾರ ಒಳ್ಳೇದೇ, ಬಟ್ ಎಲ್ಲ ಇರೋ ಪ್ರಾಪರ್ಟಿಗಳಿಗೆಲ್ಲ ಮಾಡೋದು ದೊಡ್ಡವರಿಗೆ ಮಾಡಿ. ಹಣವಂತರಿಗೆ ಏನಿದೆ ಅವ್ರಿಗೆ ಸೌಲಭ್ಯಗಿಲ್ಲ ಇರುತ್ತೆ.
ಮಿಡಲ್ ಕ್ಲಾಸ್ 80% 90% ಮಿಡಲ್ ಕ್ಲಾಸ್ ಇರೋದು ಈ ಪ್ರಪಂಚದಲ್ಲೇ, ಈ ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ. ಆದರೆ ಒಂದು ಕಾನೂನು ಕರೆಕ್ಟಾಗಿ ಇರಬೇಕು ಅವ್ರಿಗೆ ಸರ್ಕಾರದಿಂದ ಏನು ಸೌಲಭ್ಯ ಕೊಟ್ಟಿರ್ತೀರಾ? ಒಟ್ಟಿನಲ್ಲಿ ಖಾಲಿ ಸೈಟ್ಗಳಲ್ಲಿ 5 ವರ್ಷದ ಒಳಗಾಗಿ ಮನೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನೋ ಚರ್ಚೆ ಈಗ ಸಾಕಷ್ಟು ಸುದ್ದಿಯಲ್ಲಿರುವಂಥದ್ದು. ಇದು ಒಳ್ಳೆಯ ಉದ್ದೇಶವಾಗಿದ್ದರೂ ಸಹ ಜನಸಾಮಾನ್ಯರ ಮೇಲೆ ಸಾಕಷ್ಟು ಪರಿಣಾಮ ಬೀರಲಿದೆ. ಇದು ರಿಯಲ್ ಎಸ್ಟೇಟ್ ಅವ್ರ ಮೇಲೆ ಕ್ರಮ ಓಕೆ, ಆದರೆ ಮಧ್ಯಮ ವರ್ಗದವರ ಮೇಲೆ ಯಾಕೆ? ಸರ್ಕಾರ ಆಗಿರ್ಬೋದು ಅಥವಾ GBA ಆಗಿರ್ಬೋದು ಸರಿಯಾದ ರೀತಿಯಲ್ಲಿ ಚರ್ಚೆ ಮಾಡಿ ತೀರ್ಮಾನವನ್ನು ತೆಗೆದುಕೊಳ್ಬೇಕಿದೆ. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಗಂಗಾಧರ ವಕ್ಟ, ನ್ಯೂಸ್ 18 ಬೆಂಗಳೂರು.